ಹಾಗೇನಾದ್ರೂ ಒಂದ್ ವೇಳೆ ನಾನು ನಾಳೆ ಇಲ್ಲ ಆಗ್ಬಿಟ್ರೆ ಈ ಮನೆ ಆಸ್ತಿ ತೋಟ ಎಲ್ಲದನ್ನು ನೀವೇ ನೋಡ್ಕೋಬೇಕು. ಅಪ್ಪಾಜಿ ಹೀಗೆಲ್ಲ ಮಾತಾಡಿ ಹೆದರ್ಸ್ಬೇಡಿ. ನೀವು ಹೋಗೋ ವಯಸ್ಸ ನಿಮ್ದು. ಹಾಗೇನಾದ್ರೂ ನೀವು ಈಗ್ಲೇ ಹೋಗೋ ಹಾಗಿದ್ರೆ ನನ್ನ ಜೊತೆ ಕರ್ಕೊಂಡು ಹೋಗಿ, ನಾನು ಬರ್ತೀನಿ. ನೀನ್ ಯಾಕಮ್ಮ ಹೋಗ್ತೀಯ? ನೀನೇನು ಮದುವೆ ಆಗಿ ಸಂಸಾರನ ಸಂಪೂರ್ಣವಾಗಿ ಅನುಭವಿಸ್ಬೇಕಾದವನು. ನಂದು ಸಂಜೆ ನಡೀತಾ ಇದೆ. ಇದೇನು ಕತ್ಲಾಗಕ್ಕೆ ಜಾಸ್ತಿ ಹೊತ್ತಿಲ್ಲ ಅಷ್ಟೇ. ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಕಳ್ಕೊಳ್ಳೋದಿಲ್ಲ ಅಪ್ಪಾಜಿ. ಹೀಗೆಲ್ಲ ಮಾತಾಡ್ಬೇಡಿ, ಸುಮ್ನಿರಿ ನೀವು. ಏನಮ್ಮ ಮಾಡ್ಲಿ? ಏನ್ ಮಾಡ್ಲಿ ಹೇಳು? ನಾನು ಎಷ್ಟೇ ಆರಾಮಾಗಿರ್ಬೇಕು ಅಂತ ಅಂದ್ಕೊಂಡ್ರು ನನ್ನಲ್ಲಿರೋ ಯೋಚನೆಗಳು ನನ್ನ ಆರೋಗ್ಯನ ತಿಂದು ಹಾಕ್ತಾ ಇದೆ. ಮನುಷ್ಯನ ಆರೋಗ್ಯ ಅವನಲ್ಲಿರೋ ಯೋಚನೆಗಳನ್ನ ಆಧರಿಸಿರುತ್ತಂತೆ. ಯಾವ ಭರವಸೆಗಳು ಇಲ್ಲ. ದಣಿಗಳೇ, ನಿಮ್ಮನ್ನು ನೋಡ್ಕೊಂಬಕ್ಕೆ ಮಗ ಬಂದೇ ಬರ್ತಾರೆ. ನೀವ್ ಎಂತ ಯೋಚನೆ ಮಾಡೋದ್ ಬೇಡ, ಆರಾಮಾಗಿರಿ. ಅವನು ಅದು ಯಾವಾಗ ಬರ್ತದೋ, ಎಲ್ಲಿದನೋ, ಹೇಗಿದನೋ ಒಂದು ಗೊತ್ತಿಲ್ಲ. ಆದ್ರೆ ಅವನು ಒಂದಲ್ಲ ಒಂದಿನ ಬರ್ತಾನೆ ಅಂತ ದಿನ ಕಾಯೋದ್ರಲ್ಲೇನೆ ಒಂದೊಂದೇ ದಿನ ಕುಸ್ತು ಹೋಗ್ತಾನೆ. ರಮೇಶ, ನಿನ್ನ ನೋಡಿರೋ ತರ ಖುಷಿ ಆಗುತ್ತೆ ಕಣೋ. ನನ್ನ ಸಮಾಧಾನಕ್ಕೋಸ್ಕರ, ನನ್ನನ್ನು ಖುಷಿಯಾಗಿಡೋದಕ್ಕೋಸ್ಕರ ಎತ್ತ ಸುಳ್ಳು ಹೇಳೋದಕ್ಕೂ ತಯಾರಲ್ವ ನೀನು? ಅಪ್ಪಾಜಿ, ನಿಮ್ ಮಗ ಇಲ್ಲೇ ಹತ್ತಿರದಲ್ಲೇ ಇದಾರೆ, ನಿಮಗ್ ಗೊತ್ತಾಗ್ತಿಲ್ಲ ಅಷ್ಟೇ. ಇಷ್ಟರಲ್ಲಿ ಅವರು ಬಂದೇ ಬರ್ತಾರೆ, ಎಲ್ಲ ಸರಿ ಹೋಗುತ್ತೆ ಅಪ್ಪಾಜಿ, ನೋಡ್ತಾ ಇರಿ. ಎಲ್ಲಿದಾನಮ್ಮ ಅವನು? ನನಗೆ ಈಗಲೇ ಗೊತ್ತಾಗ್ಬೇಕು. ಗೊತ್ತು ಮಾಡಿಸು. ಅದು ಹೇಗಮ್ಮ ಹೇಳ್ತೀಯ ಇಲ್ಲೇ ಇದ್ದಾನೆ ಅವನು ಅಂತೇಳಿ? ಕೋಲದ ದೈವ ಹೇಳ್ತಾಳ ದಣಿ, ಕರಳು ಬಳ್ಳಿ ಕಾಲಿಗೆ ಸುತ್ಕೊಂಡಿತ್ತಂತ ಹೇಳಿ ಒಂದಿನ ತಿಳಿದ್ದೆ ಯಾರಂತ. ಅಲ್ಲಿವರೆಗೂ ಹಿಂಗೆಲ್ಲ ಮಾತಾಡಿ ನಮಗೂ ಬೇಜಾರು ಮಾಡಾಡಿದಣಿ. ನಿಮ್ ಕೈ ಮುಗಿತ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಶಿವು ಇರಬೇಕು. ಅವನೇ.
ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.